ಹರಿನಾರಾಯಣ 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 ಎನು ಮನವೇ ಹರಿನಾರಾಯಣ ಹರಿನಾರಾಯಣ ಹರಿನಾರಾಯಣ. ಇವರು ನಮ್ಮಮ್ಮ. ಇವರಿಗೆ ನನ್ನ ತಂಗಿ ಅಂದ್ರೆ ಇಷ್ಟ. ಆದ್ರೆ ಅವಳಿಗಿಂತ ನಾನಂದ್ರೆ ಇನ್ನೂ ಜಾಸ್ತಿ ಇಷ್ಟ. ನಮ್ಮಮ್ಮನ್ಗೆ ಉಪ್ಪಿಟ್ಟಂದ್ರೆ ತುಂಬಾ ಇಷ್ಟನೇನೋ ಗೊತ್ತಿಲ್ಲ, ಯಾಕಂದ್ರೆ ಯಾವಾಗ್ಲೂ ಅದನ್ನೇ ಮಾಡ್ತಾರಲ್ಲ. ಇವಳು ನನ್ನ ತಂಗಿ. ಇವಳಿಗೆ ನಾನಂದ್ರೂ ಇಷ್ಟ ಇಲ್ಲ, ನಮ್ಮಮ್ಮ ಅಂದ್ರೂ ಇಷ್ಟ ಇಲ್ಲ. ಯಾಕಂದ್ರೆ ನಾವಿಬ್ರು ಅವಳಿಗೆ ಯಾವಾಗ್ಲೂ ಬೈತಿರ್ತೀವಲ್ಲ. ನನಗೂ ಈ ತರ ಗಿಟಾರ್ ನುಡಿಸ್ಬೇಕು ಅಂತ ಆಸೆ. ಆದ್ರೆ ಏನ್ ಮಾಡೋದು, ಈ ತರ ನುಡಿಸ್ಬೇಕು ಅಂದ್ರೆ ಫಸ್ಟ್ ಕಲಿಬೇಕಲ್ವಾ. ಡೈರಿ ಬರೆಯೋ ಅಭ್ಯಾಸನೂ ಇದೆ, ಆದ್ರೆ ಡೈಲಿ ಬರೆಯಲ್ಲ.
ಏನು ಬ್ರೋ ಸ್ವಲ್ಪ ಬೇಗ ಬರೋದಲ್ವಾ? ಮ್ಯಾನೇಜರ್ ಜಸ್ಟ್ 9:20ಗೆ ಬಂದರು. ಹೌದಾ? ಸ್ವಲ್ಪ ಲೇಟ್ ಆಯಿತು ಬ್ರೋ. ಏನು ಬ್ರೋ ಅರ್ಧ ಗಂಟೆ ಆಯಿತು, ಇದು ಸ್ವಲ್ಪನಾ? ಆದಷ್ಟು ಬೇಗ ರೂಮ್ ಬಿಟ್ಟರು ಬಸ್ ಮಿಸ್ ಆಗ್ತಿದೆ. ಬಸ್ ನಂಬ್ಕೊಂಡು ಬರೋರು ನೀವು ಒಬ್ಬರೇ ಅನಿಸುತ್ತೆ ಆಫೀಸ್ನಲ್ಲಿ. ಒಂದು ಬೈಕ್ ತಗೊಳ್ಳೋದಲ್ವಾ? ಅದೇ ಪ್ಲ್ಯಾನಲ್ಲಿ ಇದ್ದೀನಿ ಬ್ರೋ. ಮ್ಯಾನೇಜರ್ ಕರೆ ಕೇಳಿದ್ರೆ ನಿಮ್ಮನ್ನ ಬಂದಮೇಲೆ ಹೋಗಿ. ಹೌದಾ? ಏನ್ರಿ ಅರುಣ್, ಇವತ್ತು ಲೇಟಾ? ಸರ್ ಅದು ಬಸ್ ಲೇಟ್ ಆಯಿತು ಸರ್. ಈ ಸರ್ತಿ ಎಕ್ಸ್ಕ್ಯೂಸ್ ಎಲ್ಲ ಕೇಳಬೇಡಿ. ದೇರ್ ಇಸ್ ನೋ ಎಕ್ಸ್ಕ್ಯೂಸ್. ನಿಮ್ಮದು ಇವತ್ತು ಹಪ್ಡೆ ಅಂತ ಕನ್ಸಿಡರ್ ಮಾಡ್ತೀನಿ. ನಿಮಗೆ ಎಕ್ಸ್ಕ್ಯೂಸ್ ಕೊಟ್ಟು ಕೊಟ್ಟು ಸಾಕಾಗಿದೆ. ಓಕೆ ಸರ್. ನೀನು ಫ್ರೆಶರು, ಸ್ವಲ್ಪ ಟೈಮ್ ಫಾಲೋ ಮಾಡು. ಬಂದರು, ರೈಸ್ ಹಾಕಿದ್ದೀನಿ ಪ್ಲೇಟ್ಗೆ. ಈ ಮಂತು ಪೇ ಮಾಡಿಬಿಡ್ರಪ್ಪ. ನಾನೇ ಪೇ ಮಾಡಿದ್ದೀನಿ ಎಲ್ಲ ಕಡೆ. ನನ್ನ ಹತ್ರನೂ ದುಡ್ಡಿಲ್ಲ. ನಾವೆಲ್ಲೂ ಓಡೋಗಲ್ಲ, ಕೊಡ್ತೀವಿ ನಿನ್ ದುಡ್ಡು. ನೀನು ಓಡೋಗಲ್ಲ, ನಿನ್ ದುಡ್ಡು ಓಡೋಗುತ್ತೆ. ಇವತ್ತು ಸ್ಯಾಲ್ರಿ ಆಗಿದೆ ತಾನೇ ನಿಂದು? ಆಯಿತು. ಥ್ಯಾಂಕ್ ಯು ಬ್ರೋ. ಹಲೋ ಅಮ್ಮ, ಏನು ಮಾಡ್ತಿದೀಯಾ? ಏನಿಲ್ಲ, ಅಡುಗೆ ಮಾಡ್ತಾ ಇದ್ದೆ. ಊಟ ಆಯ್ತಾ? ಆಯಿತು. ನಿನ್ನ ಮಗಳು ಏನು ಮಾಡ್ತಿದ್ದಾಳೆ? ಅವಳು ಬೇಜಾರು ಮಾಡಿಕೊಂಡು ರೂಮಲ್ಲೇ ಕೂತಿದ್ದಾಳೆ. ಯಾಕಂತೆ? ಬೆಳಿಗ್ಗೆ ನೀನು ಕಾಲ್ ಮಾಡಿದ್ಲಂತೆ, ನೀನು ರಿಸೀವ್ ಮಾಡಲಿಲ್ಲಂತೆ. ಅದಕ್ಕೆ ಆಫೀಸಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ಕಾಲ್ ಪಿಕ್ ಮಾಡೋಕ್ಕಾಗಲಿಲ್ಲ. ಏನಂತ ಅವಳ್ದು? ಅವಳಿಗೆ ಬಸ್ಸಲ್ಲಿ ಹೋಗೋಕ್ಕಾಗಲ್ಲಂತೆ, ಗಾಡಿ ಬೇಕಂತೆ ಅವಳಿಗೆ. ಇವತ್ತು ಕಾಲೇಜ್ಗೂ ಹೋಗಲಿಲ್ಲ ಕಣೋ. ಅಮ್ಮ, ನಂಗೆ ಬರೋ ಸ್ಯಾಲ್ರಿಲಿ ರೂಮ್ ರೆಂಟು, ಕರೆಂಟ್ ಬಿಲ್ಲು ಮತ್ತು ಮೆಡಿಸಿನ್ ಬಿಲ್ ಎಲ್ಲ ತೆಗೆದ್ರೆ ಉಳಿಯೋದೇ 4-5 ಸಾವಿರ. ನೀನು ಅಲ್ಲಿ ಸಾಲ ಮಾಡ್ಕೊಂಡಿರ್ತೀಯ, ಅಂಥದ್ರಲ್ಲಿ ಗಾಡಿ ದೂರದ ಮಾತಮ್ಮ. ನನಗೂ ನಿನ್ನ ಕಷ್ಟ ಅರ್ಥ ಆಗುತ್ತೆ ಕಣೋ. ನಿಂದು ಎಜುಕೇಷನ್ ಲೋನ್ ಇನ್ನೂ ಮುಗಿಲಿಲ್ಲ. ಇದೆಲ್ಲ ಹೆಂಗಪ್ಪ ಈಗ? ನೀ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಮ್ಮ, ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೊತೀನಿ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಿನೇ ನೀನು ಹೆಲ್ತ್ ಹಾಳು ಮಾಡ್ಕೊಳ್ತಿದ್ಯಾ. ಅದೆಲ್ಲ ಹಂಗಲ್ಲ ಕಣೋ. ಸರಿ, ಅವೆಲ್ಲ ಬಿಡು. ನೀನು ಆರಾಮಾಗಿ ಊಟ ಮಾಡಿ ಮಲ್ಕೋ. ಆಯಿತು. ನಿನ್ನ ತಂಗಿ ಬಂದು ನೋಡು, ಅವಳ ಕೈಲಿ ಫೋನ್ ಕೊಡ್ತೀನಿ, ಮಾತಾಡು. ಹೇಳೆ, ಮಾರ್ನಿಂಗ್ ಕಾಲ್ ಮಾಡಿದ್ದೆ. ಅಮೌಂಟ್ ಏನಾದರೂ ಬೇಕಿತ್ತಾ? ಬೇಡ, ಇದೆ ನನ್ನ ಹತ್ರ. ನನಗೆ ಡೈಲಿ ಬಸ್ಸಲ್ಲಿ ಕಾಲೇಜ್ಗೆ ಹೋಗೋಕ್ಕಾಗ್ತಾ ಇಲ್ಲ. ಬಸ್ ತುಂಬ ರಶ್ ಇರುತ್ತೆ. ಕೂತ್ಕೊಂಡು ಹೋಗೋದಿರಲಿ, ನಿಂತ್ಕೊಂಡು ಹೋಗೋಕ್ಕೂ ಜಾಗ ಸಿಗಲ್ಲ. ಕೆಲವೊಂದು ಸರ್ತಿ ಬಸ್ಸೇ ನಿಲ್ಲಿಸಲ್ಲ. ಹೌದು, ಇತ್ತೀಚೆಗೆ ಬಸ್ ಪ್ರಾಬ್ಲಮ್ ಆಗ್ತಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೆ. ನಮ್ಮ ಮನೆ ಪರಿಸ್ಥಿತಿ ನಿಂಗೆ ಗೊತ್ತೇ ಇದೆ. ಹೆಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಣ್ಣ? ನಂಗೆ ಕಷ್ಟ ಆಗ್ತಾ ಇದೆ. ನನಗೆ ಸ್ಕೂಟಿ ಬೇಕು, ಇಲ್ಲಾಂದರೆ ಕಾಲೇಜ್ ಹೋಗಲ್ಲ. ಏನೇ ನೀನು ಇವಾಗ ಸೆಕೆಂಡ್ PUC, ಇವಾಗಲೇ ಸ್ಕೂಟಿ ಬೇಕು ಅಂತೀಯ? ನಾನು ಜಾಬ್ ಮಾಡ್ತಾ ಇದ್ದೀನಿ, ನಾನು ಡೈಲಿ ಬಸ್ಸಲ್ಲೇ ತಾನೇ ಓಡಾಡ್ತೀನಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಂಗೆ ಸ್ಕೂಟಿ ಬೇಕಂದರೆ ಬೇಕು, ಇಲ್ಲಾಂದರೆ ನಾ ಕಾಲೇಜ್ ಹೋಗಲ್ಲ, ಅಷ್ಟೇ.
ಹೇ, ನೆಕ್ಸ್ಟ್ ಮಂತಲ್ಲಿ ಯಾವುದಾದ್ರೂ ಸ್ಕೂಟಿ ತೊಗೊಳ್ವಂತೆ. ನಾನು ಹೇಗಾದರೂ ಅಡ್ಜಸ್ಟ್ ಮಾಡ್ತೀನಿ, ಓಕೆನಾ? ಹ್ಞೂ ಸರಿ ಅಣ್ಣ, ಆಯಿತು. ಮತ್ತೆ ಊಟ ಆಯ್ತಾ? ಆಯಿತು, ನಿಂದು? ಆಯಿತು. ಸರಿ, ಬೇಗ ಮಲ್ಗು. ಸರಿ ಬಾಯ್ ಅಣ್ಣ, ಇಡ್ತೀನಿ. ಹ್ಞೂ. ಏನ್ ಬ್ರೋ ಟೆರೆಸ್ ಮೇಲೆ ಹೋಗಿ ಬಂದು ಫುಲ್ ಚಾರ್ಜ್ ಆಗಿ ಬಂದ? ಮೊದಲೇ ಕೋಲ್ಡ್ ವೆದರು. ಹಾ, ಹೇ, ಇಲ್ಲ ಬ್ರೋ, ಮನೇಲಿ ಕಾಲ್ ಮಾಡಿದ್ರು. ಏನಂದ್ರೆ ನಿಮ್ಮ ಮನೆಯವರು? ಬ್ರೋ, ಮನೆಯವ್ರಂದ್ರೆ ಅಮ್ಮ ಕಾಲ್ ಮಾಡಿದ್ರು ಬ್ರೋ. ಅಮ್ಮ ಕಾಲ್ ಮಾಡಿದ್ರೆ ಯಾರು ಟೆರೆಸ್ ಮೇಲೆ ಹೋಗ್ತಾರೆ? ಬ್ರೋ ನಿನ್ ಥರ ಯಾರು ಲಕ್ಕಿ ಇರಲ್ಲ. ನೀನು ಬೇಡಪ್ಪ, ಕಾಲ್ ಬಂದರೆ ಡೈರೆಕ್ಟ್ ಬಾತ್ರೂಮ್ಗೆ ಹೋಗ್ತೀಯ. ಸರಿ ಬ್ರೋ, ಮಲ್ಗಿ. ಅರುಣ್, ನಾವು ರೂಮ್ ಹುಡುಗರೆಲ್ಲ ಸೇರಿ ಥಿಯೇಟ್ರಿಗೆ ಹೋಗ್ತೀವಿ. ನೀನು ಬರ್ತೀನಿ ಅಂದರೆ ಟಿಕೆಟ್ ತೊಗೊಳ್ತೀವಿ. ನೀನು ಅಲ್ಲೇ ಡೈರೆಕ್ಟ್ ಥಿಯೇಟ್ರಿಗೆ ಬಂದ್ಬಿಡು. ಮಹೇಶ್, ನನಗೆ ಸ್ವಲ್ಪ ಕೆಲಸ ಇದೆ, ಇವಾಗ ನೀವು ಹೋಗಿ ಬನ್ನಿ, ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ. ಓ ಹೌದಾ, ಸರಿ. ನಾವಿಲ್ಲೇ ಊಟ ಮಾಡ್ಕೊಂಡು ಬರ್ತೀವಿ, ನಮ್ಗೆ ಅಡುಗೆ ಏನು ಮಾಡಬೇಡ. ಓ ಹೌದಾ, ಸರಿ ಸರಿ, ಓಕೆ. ಅಂಕಲ್, ಒಂದು ಎಗ್ ರೈಸ್ ಪಾರ್ಸಲ್ ಕೊಡಿ. ತಗೊಳ್ಳಿ. ಹಲೋ ಮಾ, ಏನು ಮಾಡ್ತಾ ಇದೀಯಾ? ಏನಿಲ್ಲ, ಇವಾಗ ಬಂದ ಆಫೀಸ್ನಿಂದ? ಏನಾಯ್ತು? ಯಾಕೆ ಲೇಟು? ಆಫೀಸ್ನಲ್ಲಿ ಏನಾಯ್ತಾ? ಆಫೀಸಲ್ಲೇನಿರುತ್ತಮ್ಮ, ಅದೇ ಬಾಸು, ಅದೇ ಕೆಲಸ, ಅದೇ ರಾಗ, ಅದೇ ಹಾಡು. ಅಷ್ಟೊಂದು ಕಷ್ಟ ಇದ್ರೆ ಬಂದ್ಬಿಡೋ ಊರಿಗೆ. ಇಲ್ಲ ಏನಾದರೂ ಮಾಡ್ಬೋದಲ್ಲ. ಊರಿಗೆ ಬಂದು ಏನು ಮಾಡಲಿ, ಇರೋದು 1 ಎಕರೆ ಜಮೀನು, ಈರುಳ್ಳಿ ಟೊಮೆಟೊನ ನಂಬ್ಕೊಂಡು ಜೀವನ ಮಾಡೋಕ್ಕಾಗುತ್ತಾ? ಒಳ್ಳೆ ಬೆಳೆ ಬಂದಾಗ ರೇಟ್ ಇರಲ್ಲ, ಒಳ್ಳೆ ರೇಟ್ ಇದ್ದಾಗ ಮಳೆನೇ ಬರಲ್ಲ. ಅದು ಬೇಡ ಅಂತ ತಾನೇ ಊರು ಬಿಟ್ಟು ಇಲ್ಲಿಗೆ ಬಂದಿರೋದು. ಅದು ಹಾಗಲ್ಲ ಕಣೋ. ಮುಂಚೆ ನಾನು ಕೆಲಸಕ್ಕೆ ಹೋಗ್ತಿದ್ದೆ, ಈಗ ಅದನ್ನೂ ಬಿಡಿಸಿದ್ಯಾ? ಆವಾಗ ನಾನು ಓದ್ತಾ ಇದ್ದೆ, ನೀನು ದುಡಿತಾ ಇದ್ದೆ. ಇವಾಗ ನಾನು ದುಡಿತಾ ಇದ್ದೀನಿ, ನೀನು ಆರಾಮಾಗಿರಮ್ಮ. ನೀನು ಎದಕ್ಕೆ ತಲೆ ಕೆಡ್ಸ್ಕೊತೀಯ? ನೀನು ಆರೋಗ್ಯ ನೋಡಿಕೊಂಡ್ರೆ ಸಾಕು. ಆಯ್ತು ಬಿಡಪ್ಪ. ಅದೆಲ್ಲ ಬಿಡು, ಊಟ ಆಯ್ತಾ? ಆಯ್ತಪ್ಪ, ನಿಂದು? ಇವಾಗ ಹೋಗಿ ಮಾಡಬೇಕು. ಸರಿ, ಊಟ ಮಾಡಿ ಮಲಗು. ಆಯ್ತಮ್ಮ, ಸರಿ. ಫೋನ್ ಇಡ್ಲಾ? ಓಕೆ ಅಮ್ಮ.
ಹಲೋ ಅರುಣ್ ಅವರೇ. ಹೇಳಿ ಸರ್, ಏನ್ ಸಮಾಚಾರ? ಏನ್ರಿ ಮರ್ತೇ ಬಿಟ್ಟಿದ್ರ ನಮ್ಮನ್ನ? ನಾನಾ? ನೀವೇ ಮರ್ತ್ ಬಿಟ್ಟಿದ್ದೀರಾ ನಮ್ಮನ್ನ ಬೆಂಗಳೂರಿಗೆ ಹೋದ್ಮೇಲೆ. ಹೇ ಹಾಗೇನಿಲ್ಲಪ್ಪ. ಮತ್ತೆ ಹೇಗಿದ್ಯಾ, ಆರಾಮ? ಆರಾಮ್ ಕಣಪ್ಪ, ನೀನು? ನಾನು ಆರಾಮು. ಮತ್ತೆ ಆಫೀಸ್ಗೆ ಹೋಗ್ತಿದ್ಯಾ? ಹಾ, ಆಫೀಸ್ಗೆ ಹೋಗ್ತಿದೀನಿ. ನೀನು? ನಾನು ವರ್ಕ್ ಮೇಲೆ ನಿಮ್ಮೂರಿಗೆ ಬರ್ತಾ ಇದ್ದೀನಿ. ಓ, ಯಾವಾಗ? ಈವ್ನಿಂಗ್ ಬರ್ತಿದ್ದೀನಿ. ಸರಿ, ನನ್ನ ರೂಮಲ್ಲಿ ಇರು, ನಾನು ಆಫೀಸ್ ಹೇ ಮುಗಿಸ್ಕೊಂಡು ಬರ್ತೀನಿ. ಇಲ್ಲ ಇಲ್ಲ, ಆಫೀಸಿಂದ ಹೋಟೆಲ್ ಬುಕ್ ಆಗಿದೆ, ನಾನು ಅಲ್ಲೇ ಸುಮ್ಮನೆ ಇರ್ತೀನಿ. ಬಾರಲು, ನನ್ನ ರೂಮಲ್ಲೇ ಇರುವಂತೆ. ಸರಿ ಆಯ್ತು, ಬರ್ತೀನಿ. ಸರಿ ಬಾ, ಈವ್ನಿಂಗ್ ಸಿಗೋಣ. ಓಕೆ, ಬಾಯ್. ದಯವಿಟ್ಟು ಗಮನಿಸಿ, ರೈಲು ಸಂಖ್ಯೆ 1, 2, 6, 4, 9 ಯಶವಂತಪುರ ಇಂದ ರವಾನಿಸಿ ನಿಜಾಮುದ್ದೀನ್ಗೆ ಹೋಗುವ ಸಂಪರ್ಕ ಕ್ರಾಂತಿ ಎಕ್ಸ್‌ಪ್ರೆಸ್ ಹಲೋ ಅರುಣ್, ಎಲ್ಲಿದ್ಯಾ? ಇನ್ನೂ ಆಫೀಸಲ್ಲಿದೆಯಾ? ನಾನು ಆಗಲೇ ರೈಲ್ವೆ ಸ್ಟೇಷನ್ ಬಂದಾಯಿತು. ಇನ್ನೂ ಎಷ್ಟೊತ್ತು ಬರೋದು? ಇನ್ನೂ ಲೇಟ್ ಆಗುತ್ತಾ? ಹಾಗಿದ್ರೆ ನಾನು ರೂಮ್ ಹೋಗಿರ್ತೀನಿ, ಅಲ್ಲಿಗೆ ಬಂದು. ಹಲೋ ಮಚ, ಆಕಾಶ್ ಹೇಳೋ ಮೇಲೆ. ಬಂದ ಅರುಣ್ ಫೈನಲಿ. ಎಷ್ಟೊತ್ತು ನಿಂಗೆ ವೆಯ್ಟ್ ಮಾಡೋದು, ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು. ಏನು ಆಫೀಸಲ್ಲಿ ಅಷ್ಟೊಂದು ಹಾರ್ಡ್ ವರ್ಕರ ನೀನು? ಹಾರ್ಡ್ ವರ್ಕರ್ ಆಫೀಸಲ್ಲಿ ಅಷ್ಟೇ ಅಲ್ಲ, ಆಫೀಸ್ಗೆ ಹೋಗುವಾಗಲೂ ಹಾರ್ಡ್ ವರ್ಕರು, ಬರೋವಾಗಲೂ ಹಾರ್ಡ್ ವರ್ಕರು. ಒಂಥರ ನನ್ನ ಜೀವನನೇ ಹಾರ್ಡ್ ವರ್ಕ್ ಆಗಿ ಹೋಗಿದೆ. ಅಂಥದ್ದೇನು ಹರಸಾಹಸ ಪಡುತ್ತಿರ್ಬೇಕಂತ? ಆಫೀಸ್ಗೆ ಹೋಗೋದು ಬರೋದು ಸಾಕಾಗ್ಬಿಟ್ಟಿದೆ ಮಚ. ಎಲ್ಲ ಕಡೆ ಹಾಗೆ ಮಗ, ಈ ಟ್ರಾಫಿಕ್ಕು ರಶ್ಶು ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅಡ್ಜಸ್ಟ್ಮೆಂಟೇ ನಂಗೆ ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟಿದೆ. ಸರಿ ಬಾ, ಹೊರಗಡೆ ಹೋಗೋಣ, ಅಲ್ಲೇ ಊಟ ಮಾಡ್ಕೊಂಡು ಬರೋಣ. ಮತ್ತೆ ಹೇಗಿದೆ ಲೈಫ್? ಹೆಂಗೋ ನಡೀತಾ ಇದೆ, ಹಿಂಗೆ ಸ್ಪೆಷಲ್. ಮತ್ತೆ ನಿಂದು ಹೆಂಗಿದೆ ಬೆಂಗಳೂರು ಲೈಫು? ಅದೇ ಆಫೀಸು, ಅದೇ ರೂಮು, ಅದೇ ಟ್ರಾಫಿಕ್ಕು. ಬೆಂಗಳೂರು ಲೈಫ್ಗೆ ನಿನ್ನ ಸ್ಯಾಲ್ರಿ ಸಾಕಾಗುತ್ತಾ? 30,000 ಬರುತ್ತೆ, 10ರಿಂದ 12,000 ಖರ್ಚಾಗುತ್ತೆ, ಇನ್ನು ಉಳಿದಿದ್ದನ್ನು ಮನೆ ಕಳಿಸ್ತೀನಿ. ಮತ್ತು ನಿಂದು? ಬರೋದೇ 20,000, ಅದರಲ್ಲಿ 12,000 ಮನೆ ಕಳಿಸ್ತೀನಿ. ಮನೇಲಿ ಎಲ್ಲರೂ ಆರಾಮ? ಅಮ್ಮ ಹೇಗಿದ್ದಾರೆ? ಅಮ್ಮ ಆರಾಮಾಗಿದ್ದಾರೆ, ಅವಾಗ ಹುಷಾರು ತಪ್ತಾರೆ. ಒಂದೊಂದು ಸತಿ ನನಗೂ ಇವೆಲ್ಲ ಬಿಟ್ಟು ಊರಿಗೋಗಿ ಏನಾದರೂ ಕೆಲಸ ಮಾಡೋಣ ಅಂತ ಅನಿಸುತ್ತೆ. ಅದ್ಯಾಕೋ, ಊರಲ್ಲಿ ಕೆಲಸ ಸಿಗದಿರೋದಕ್ಕೆ ತಾನೇ ಇಲ್ಲಿ ಬಂದು ಕೆಲಸ ಮಾಡ್ತಿರೋದು? ನಿಜ, ಬಟ್ ನಾನಿಲ್ಲಿ ಒಬ್ಬನೇ ಅಂತ ಅನ್ಸುತ್ತೆ. ನನಗೆ ಲೋನ್ಲಿನೆಸ್ ಫೀಲ್ ಆಗುತ್ತೆ. ಕಾಲೇಜ್ ಲೈಫೇ ಚೆನ್ನಾಗಿತ್ತು ಮಗ, ಫ್ರೆಂಡ್ಸ್ ಎಲ್ಲ ನೆನಪಾಗ್ತಾರೆ, ಯಾವುದು ಟೆನ್ಷನ್ ಇರಲಿಲ್ಲ. ಇವಾಗ ಫ್ಯೂಚರು, ಕೆರಿಯರು ಅಂತ ತುಂಬ ಪ್ಲ್ಯಾನ್ ಮಾಡ್ತಾ ಲೈಫು ತುಂಬ ಸ್ಟ್ರೆಸ್ಫುಲ್ಲಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆವಾಗಿದ್ದಿದ್ದು ನೆಮ್ಮದಿ ಇವಾಗಿಲ್ಲ. ಇನ್ನೊಬ್ಬರ ಲೈಫ್ನ ನಮ್ಮ ಜೊತೆ ಕಂಪೇರ್ ಮಾಡ್ತಾ ನಾವು ರ್ಯಾಟ್ ರೇಸಲ್ಲಿರೋ ಇಲಿಗಳಾಗ್ಬಿಟ್ಟಿದ್ದೀವಿ. ನೀನು ಬಿಡಪ್ಪ, ಬೆಂಗಳೂರಲ್ಲಿ ಹ್ಯಾಪಿ ಆಗಿದೆಯಾ? ಹ್ಯಾಪಿ ಆಗಿಲ್ಲ, ಬಟ್ ಹ್ಯಾಪಿಯಾಗಿರೋ ಥರ ತೋರಿಸ್ತೀನಿ. ಸ್ನ್ಯಾಪ್ಸು, ಸ್ಟೋರೀಸು ಹಾಕ್ಕೊಂಡು ಓಡಾಡ್ತೀನಿ. ವಾರ ಪೂರ್ತಿ ಕೆಲಸ, ವೀಕೆಂಡ್ ಪಾರ್ಟಿ. ಈಗ EMI ಮೇಲೆ ಐಫೋನ್ ಕೂಡ ತೊಗೊಂಡಿದ್ದೀನಿ.
ತೊಗೋಬೇಕು ಅಂತ ಏನು ತೊಗೊಂಡಿಲ್ಲ, ಎಲ್ಲರೂ ತೊಗೋತಾರೆ ಅಂತ ತೊಗೊಂಡಿದ್ದೀನಿ. ಇವಾಗ ಬೈಕ್ ಕೂಡ ತೊಗೊಳ್ಳೋ ಪ್ಲ್ಯಾನ್ ಇದೆ. ಎಲ್ಲದಕ್ಕೂ EMI ಕಟ್ಕೊಂಡು ಹೋಗೋದಾಗಿದೆ ಜೀವನ. ಯಾಕೆ ಹಂಗೆ? ನೀನು ಮಾತ್ರನಾ ಇನ್ನು ಬೆಂಗಳೂರಿರೋಲ್ಲ ಹಂಗೇನಾ? ಅದು ಹಾಗೆ, ನಿಂಗೆ ಅರ್ಥ ಆಗಲ್ಲ ಬಿಡು. ಮಗ, ನಾನು ಬೆಳಗ್ಗೆ 6 ಗಂಟೆ ಹೋಗ್ಬೇಕು. ಅಷ್ಟು ಬೇಗನಾ? ಒಂದು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಬೆಂಗಳೂರು ಹೋಗ್ತೀನಿ. ಸರಿ. ನಿನ್ನ ಕ್ರಶ್ ನನಗೆ ಅದು ಮದುವೆ ಆಯ್ತಂತೆ. ಅವಾಗವಾಗ ಬರ್ತಾ ಇರೋ ಮಗ. ನಾನು ಮಾತ್ರ ಬರ್ತೀನಿ, ನೀನು ಬರಬೇಡ. ಬರ್ತೀನಿ. ಸರಿ ಸರಿ. ಬಾಯ್ ಬಾಯ್ ಕಣ. ಹಲೋ ಮಚ್ಚ, ಇವತ್ತು ಗಾಡಿ ಆರ್ಡರ್ ಮಾಡಿದ್ನಲ್ಲ, ಇವತ್ತು ಬರ್ತಾ ಇದೆ ಅದು. ಹಾಂ, ಇವತ್ತೇ ಬರ್ತಾ ಇದೆ. ಸರಿ, ನಾನು ಆಫೀಸ್ಗೆ ಹೊರಡ್ತಾ ಇದ್ದೀನಿ, ಬಂದ್ಬಿಟ್ಟು ಕಾಲ್ ಮಾಡ್ತೀನಿ. ಸರಿ. ಹಲೋ, ಏನೇ ಮಾಡ್ತಿದ್ಯಾ? ಕಾಲೇಜಿಗೆ ರೆಡಿ ಆಗ್ತಾ ಇದ್ದೀನಿ. ಅಮ್ಮ ಏನು ಮಾಡ್ತಿದ್ದಾರೆ? ಅಮ್ಮ ಇಲ್ಲೇ ಪಕ್ಕದಲ್ಲಿ ಕೂತಿದ್ದಾರೆ. ಅಮ್ಮಂಗೆ ಟ್ಯಾಬ್ಲೆಟ್ ಕೊಟ್ಟಾ? ಹಾಂ, ಕೊಟ್ಟೆ. ಮತ್ತೆ ಕಾಲೇಜು? ಹೊರಡ್ಬೇಕಿವಾಗ. ನೀನು? ನಾನು ಆಫೀಸ್ಗೆ ಹೊರಡ್ತಾ ಇದ್ದೀನಿ, ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಲೋ, ಏನೇ ಇವತ್ತು ಬರ್ತಡೇ ನಿಂದು? ನಿನ್ನ ಬರ್ತಡೇ ಎಲ್ಲ ಮಾಡೇ ಇಲ್ವೇ ನಾವು? ನಿನ್ನ ಮಾರ್ಕೆಟಿಂದ ಎತ್ಕೊಂಬಂದಿರೋದು ನಾವು. ಎನಿವೇಸ್, ಹ್ಯಾಪಿ ಬರ್ತಡೇ ಕಣೆ. ಥ್ಯಾಂಕ್ ಯು ಅಣ್ಣ. ಬಂದಮೇಲೆ ಪಾರ್ಟಿ ಕೊಡಿಸ್ಬೇಕು ನೋಡು. ಸರಿ, ನಾನು ಬಸ್ ಬರ್ತಾ ಇದೆ, ಹೊರಡ್ತೀನಿ. ಬಾಯ್. ಮೇಡಮ್, ಮೇಡಮ್, ಯಾರು? ನನ್ನ ತಂಗಿಗೆ ಒಂದು ಸ್ಕೂಟಿ ತೊಗೋಬೇಕು ಅಂತ ಮಾಡಿದ್ದೀನಿ. ಸ್ವಲ್ಪ ಅಮೌಂಟ್ ಇದ್ರೆ ಹಾಕ್ತೀಯಾ? ಎಷ್ಟು ಬೇಕಾಗಿತ್ತು? ಒಂದು 20,000. ನೆಕ್ಸ್ಟ್ ಮಂತಲ್ಲಿ ಯಾವ್ದಾದ್ರು ಸ್ಕೂಟಿ ತೊಗೊಳ್ಳುವಂತೆ. ನಾನು ಹೇಗಾದರೂ ಅಡ್ಜಸ್ಟ್ ಮಾಡ್ತೀನಿ, ಓಕೆನಾ? ಸರಿ ಅಣ್ಣ. ಅಷ್ಟೊಂದು ಕಷ್ಟ ಇದ್ರೆ ಬಂದ್ಬಿಡೋ ಊರಿಗೆ. ಒಂದೊಂದ್ಸತಿ ನಮಗೂ ಇವೆಲ್ಲ ಬಿಟ್ಟು ಊರಿಗೆ ಹೋಗಿ ಏನಾದರೂ ಕೆಲಸ ಮಾಡೋಣ ಅಂತ ಅನ್ಸುತ್ತೆ. ಊರಲ್ಲಿ ಕೆಲಸ ಸಿಗ್ದಿರೋದು ತಾನೇ ಇಲ್ಲಿ ಬಂದು ಕೆಲಸ ಮಾಡ್ತಿರೋದು. ಸರಿ, ಕೊಡ್ತೀನಿ. 1 ಮಂತಲ್ಲಿ ವಾಪಸ್ ಕೊಡ್ತೀಯಾ? 1 ಮಂತಲ್ಲಿ ಆಗಲ್ಲ, ಒಂದು 2-3 ತಿಂಗಳಲ್ಲಿ ವಾಪಸ್ ಕೊಡ್ತೀನಿ. ಸರಿ ಕಣೋ, ಕೊಡ್ತೀನಿ.
ಅಮ್ಮ 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 ಏನಾಯ್ತಮ್ಮ? ಕೊಡಿಲ್ಲಿ, ಏನಾಯ್ತು? ಕೊಡಿಲ್ಲಿ. ಹಲೋ. A 14-year-old student was killed in Tiruvottivur of Tamil Nadu while returning home from school. The teenager was allegedly travelling on the footboard of an overcrowded bus. ಬಸ್ನಿಂದ ಆಯಿ ತಪ್ಪಿ ಬಿದ್ದು ವಿದ್ಯಾರ್ಥಿನಿಯೊಬ್ಬರು ಸಾವನ್ನಪ್ಪಿದ್ದಾರೆ. 14 ವರ್ಷದ ಮಧು ಕುಂಬಾರ ಬಸ್ ತುಂಬಿದ್ರಿಂದ ಬಾಗಿಲ ಬಳಿಯೇ ಬಾಲಕಿ ಬಸ್ ತುಂಬಾ ರಶ್ ಇತ್ತು, ಹಾಗಾಗಿ ಬಾಗಿಲ ಬಳಿಯೇ ಬಾಲಕಿ ಬಸ್ನಿಂದ ಬಿದ್ದು ಪ್ರಾಣವನ್ನೇ ಕಳ್ಕೊಂಡಿದ್ದಾಳೆ. ಚಲಿಸ್ತಾ ಇದ್ದಂತ ಸರ್ಕಾರಿ ಬಸ್ ಡೋರ್ ಓಪನ್ ಆಗಿದೆ. ಡೋರ್ ನಿಂದ ಕೆಳಗೆ ವಿದ್ಯಾರ್ಥಿನಿಯರು ಬಿದ್ದಿದ್ದಾರೆ.